ಹಲೋ ಫ್ರೆಂಡ್ಸ್, ಸನ್ನಿಧಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಥಾಲಿ ತೋರಿಸ್ತೇನೆ. ಈಗ ಅದರಲ್ಲಿ ಮೊದಲಿಗ ನಾವು ತೊಂಡೆಕಾಯಿ ಕಡಲೆದ್ದು ಪಲ್ಯ ಮಾಡುವ. ಇದು ಮಂಗಳೂರಿನ ಒಂದು ಫೇಮಸ್ ಪಲ್ಯ. ಇದಕ್ಕೆ ಮಂಗಳೂರಿನಲ್ಲಿ ಕಡಲೆ ಮನುಲಿ ಆಜಾದಿನ ಅಂತ ಹೇಳ್ತಾರೆ. ಇದು ಮಂಗಳೂರಿನ ಎಲ್ಲ ಶುಭ ಸಮಾರಂಭದ ಊಟದಲ್ಲಿ ಕೂಡ ಇರ್ತದೆ. ಇವತ್ತು ನಾನು ಇದು ಮಂಗಳೂರಿನಲ್ಲಿ ನಡೆಯುವ ಮದುವೆ ಸಮಾರಂಭದಲ್ಲಿ ಎಲ್ಲ ಹೇಗೆ ತೊಂಡೆಕಾಯಿದ್ದು ಪಲ್ಯ ಮಾಡ್ತಾರೆ ಹಾಗೆಯೇ ತೋರಿಸ್ತೇನೆ ನಿಮಗೆ. ಮೊದಲಿಗೆ ಇಲ್ಲಿ ನಾನೀಗ ತೊಂಡೆಕಾಯಿಯನ್ನು ಹೀಗೆ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಕೆಜಿಯಲ್ಲಿ ತೊಂಡೆಕಾಯಿ ಇದೆ. ಇದಕ್ಕೆ ಒಂದು 100 ಗ್ರಾಮಿನಷ್ಟು ನೆನೆಸಿದ ಕಡಲೆ ಹಾಕುವ. ಒಂದು ಚಿಕ್ಕ ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಿನಷ್ಟು ಅರಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಈಗ ಬೇಯಲಿಕ್ಕಿಡುವ. ಈಗ ತೊಂಡೆಕಾಯಿಗೆ ಇಷ್ಟು ಮುಳುಗುವಷ್ಟು ನೀರು ಹಾಕಿ ಬೇಯಲಿಕ್ಕಿಟ್ಟಿದ್ದೇನೆ. ತೊಂಡೆಕಾಯಿ ಬೇಯುವಷ್ಟು ಹೊತ್ತಿಗೆ ನಾವೀಗ ಮಸಾಲೆ ಗ್ರೈಂಡ್ ಮಾಡುವ. ಮಸಾಲೆಗೆ ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸು ಮತ್ತು ಒಂದು 2 ಗುಂಡು ಮೆಣಸು ಇಷ್ಟು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಹಸಿ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನು ಹಸಿ ಸಾಸಿವೆ. ಇದಕ್ಕೆ ಮಸಾಲೆಗೆ ಇಷ್ಟೇ ಹಾಕಲಿಕ್ಕೆ, ಮತ್ತು ತೆಂಗಿನ ತುರಿ ಹಾಕಿ ರುಬ್ಬುವುದು. ಈಗ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಗ್ರೈಂಡ್ ಮಾಡುವ, ಪೌಡರ್ ಮಾಡುವ. ಈಗ ಮಸಾಲೆ ಪೌಡರ್ ಆಗಿದೆ. ಇದಕ್ಕೆ ತೆಗೆದುಕೊಂಡ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡುವ. ಈಗ ತೊಂಡೆಕಾಯಿ ಬೇಯುವಷ್ಟು ಹೊತ್ತಿಗೆ ನಾವು ಬೀನ್ಸ್ ಉಪ್ಕರಿ ಮಾಡುವ. ಒಂದು ಪ್ಯಾನ್ ಇಲ್ಲಿ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಒಗ್ಗರಣೆ ಇಡಬೇಕು. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ಸಾಸಿವೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕುವ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ. ಈಗ ಉದ್ದಿನ ಬೇಳೆ ಸೇರಿಸಿ. ಒಂದು ಚಿಕ್ಕ ತುಂಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಇದನ್ನು ಹಾಕುವ. ಇದಕ್ಕೆ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು. ಆಮೇಲೆ ಟೊಮೆಟೊ ಸೇರಿಸುವ. ಆಮೇಲೆ ಒಂದು 4 ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕಿ. ಒಂದು ಕಾಯಿ ಮೆಣಸು ಹಾಕುವ, ಹೀಗೆ ಕಟ್ ಮಾಡಿ ಹಾಕಿ ಉದ್ದಕ್ಕೆ. ಈಗ ಒಂದು 1/4 ಟೀ ಸ್ಪೂನಿನಷ್ಟು ಅರಸಿನ ಸೇರಿಸಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಡಬೇಕು ಬೀನ್ಸ್. ಇದಕ್ಕೆ ನೀರು ಹಾಕಿ ಬೇಯಿಸಲಿಕ್ಕಿಲ್ಲ, ಅದಕ್ಕೋಸ್ಕರ ತುಂಬ ಸಣ್ಣದಾಗಿ ಹೆಚ್ಚಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಇದಕ್ಕೆ ನೀರು ಸೇರಿಸುವುದು ಬೇಡ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹೀಗೇನೆ ಬೇಯಿಸಿದರೆ ಇದು ಬೇಯ್ತದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಮುಚ್ಚಳ ಮುಚ್ಚಿ ಬೇಯಿಸುವ. ಈಗ ಇದು ಫ್ರೆಂಡ್ಸ್, ಇಲ್ಲಿ ಬೀನ್ಸ್ ಉಪ್ಪು ಕರಿ ರೆಡಿಯಾಗಿದೆ. ನನಗೆ ಒಂದು ಇದಕ್ಕೆ ಕರಿಬೇವು ಹಾಕಲಿಕ್ಕೆ ಮರೆತು ಹೋಯಿತು. ನೀವು ಒಗ್ಗರಣೆಗೆ ಇಡುವಾಗಲೇ ಸ್ವಲ್ಪ ಕರಿಬೇವು ಸೇರಿಸಿ, ನಾನು ನಂತರ ಸೇರಿಸಿದೆ.
ಒಗ್ಗರಣೆ ಇಡುವಾಗಲೇ ಹಾಕಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ 2 ಟೀ ಸ್ಪೂನಿನಷ್ಟು ಕಾಯಿ ತುರಿ ಸೇರಿಸುವ. ಕಾಯಿ ತುರಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಹೀಗೆ ಇದರಲ್ಲಿ ಫ್ರೈ ಮಾಡಿ. ಬೀನ್ಸ್ ಉಪ್ಪು ಕರಿ ರೆಡಿ ಆಯಿತು. ಈಗ ತೊಂಡೆಕಾಯಿ ಬೆಂದಿದ ನೋಡುವ. ಇದರದ್ದು ನೀರು ಕೂಡ ಡ್ರೈ ಆಗಿದೆ. ಕಡಲೆ ನೋಡಿ ಬೆಂದಿದೆ, ತೊಂಡೆಕಾಯಿ ಕೂಡ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡುವ. ಈಗ ಇನ್ನೊಂದು ಬಾಣಲೆಯಲ್ಲಿ ಒಗ್ಗರಣೆಗಿಡುವ. ಸ್ವಲ್ಪ ಎಣ್ಣೆ ಸೇರಿಸಿ. ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಈಗ ಕರಿಬೇವು ಸೇರಿಸಿ. ಒಗ್ಗರಣೆ ಕಾದಿದೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸುವ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಯಾಕೆಂದರೆ ನಾವಿದಕ್ಕೆ ಹಸಿ ಸಾಸಿವೆ ಮತ್ತು ಹಸಿ ಜೀರಿಗೆ ಹಾಕಿದ್ದೇವೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲದಿದ್ದರೆ ಹಸಿ ಸ್ಮೆಲ್ ಬರ್ತದೆ ಮಸಾಲೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಒಗ್ಗರಣೆಯಲ್ಲಿ ಫ್ರೈ ಮಾಡುವ. ಮಸಾಲೆ ಇಷ್ಟು ಫ್ರೈ ಆದದ್ದು ಸಾಕು. ಈಗ ಬೆಂದ ತೊಂಡೆಕಾಯಿ ಸೇರಿಸುವ. ಇದಕ್ಕೆ ತೊಂಡೆಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಬೇಕಿದ್ದರೆ ಸೇರಿಸಿ. ಉಪ್ಪು ನಾವು ತೊಂಡೆಕಾಯಿ ಬೇಯುವಾಗವೇ ಹಾಕಿದ್ದೇವೆ. ಮಸಾಲೆಗೆ ಬೇಕಿದ್ದರೆ ಸ್ವಲ್ಪ ಸೇರಿಸಿ. ಈಗ ಇದು ರೆಡಿಯಾಗಿದೆ. ಈಗ ದಾಲ್ ಫ್ರೈ ಮಾಡುವ. ಒಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಬೇಕು. ಈಗ ಹೆಚ್ಚಿದ ಈರುಳ್ಳಿ ಹಾಕುವ. ಈರುಳ್ಳಿ ಫ್ರೈ ಆಗಲಿ. ಈಗ ಕಟ್ ಮಾಡಿದ ಟೊಮೆಟೊ ಸೇರಿಸಿ. ಅದರ ಜೊತೆನೇ ಸಿಪ್ಪೆ ತೆಗೆದು ಜಜ್ಜಿದ ಬೆಳ್ಳುಳ್ಳಿ ಒಂದು 4 ಎಸಳು ಸಾಕು. ಕಾಯಿ ಮೆಣಸು ಸೇರಿಸುವ. ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ತೊಗರಿಬೇಳೆಗೆ ಅರಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿಟ್ಟುಕೊಂಡಿದ್ದೇನೆ ಕುಕ್ಕರಲ್ಲಿ. ಈಗ ಇದನ್ನು ಇದಕ್ಕೆ ಸೇರಿಸುವ. ಇದಕ್ಕೆ ತುಂಬ ನೀರು ಹಾಕಬೇಡಿ, ಇದು ದಪ್ಪವೇ ಇರಬೇಕು. ಈಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಈಗ ಇದು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಉದುರಿಸುವ ಮೇಲಿನಿಂದ.
ಗ್ಯಾಸ್ ಆಫ್ ಮಾಡುವ. ದಾಲ್ ಫ್ರೈ ರೆಡಿ ಆಯಿತು. ಈಗ ರಸಮ್ ಮಾಡುವ. ರಸಮ್ಗೆ ಇಲ್ಲಿ ನಾನು 3 ಟೊಮೆಟೊ, 2 ಕಾಯಿ ಮೆಣಸು ಮತ್ತು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಬೇಯಿಸಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಕೂಡ ಇದರೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ಈಗ ಗ್ರೈಂಡ್ ಮಾಡಿದ ಟೊಮೆಟೊವನ್ನು ಸ್ಟೇನ್ ಮಾಡುವ. ಒಂದು ಸ್ಟೇನರಿಗೆ ಹಾಕಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿ. ಈಗ ಇದಕ್ಕೆ ಎಷ್ಟು ನಿಮಗೆ ಹುಳಿ ಬೇಕು ಅಷ್ಟು ಹುಣಸೆ ಹಣ್ಣಿನ ರಸ ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಶಿನ, ಆಮೇಲೆ ಸ್ವಲ್ಪ ಕರಿಬೇವನ್ನು ಹೀಗೆ ಮುರಿದು ಹಾಕಿ. ಈಗ ಇದು ಚೆನ್ನಾಗಿ ಕುದೀಲಿ. ಈಗ ಇದಕ್ಕೆ 1 ಟೀ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ನೀವು ಮನೆಯಲ್ಲೇ ಕ್ರಷ್ ಮಾಡಿದ್ದು ಹಾಕಿ. ಆಮೇಲೆ 1/2 ಸ್ಪೂನಿನಷ್ಟು ಜೀರಿಗೆ, ಇದು ಹುರಿದು ಪುಡಿ ಮಾಡಿದ ಜೀರಿಗೆ, ಇದು ಕೂಡ ಹಾಕಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಿನಷ್ಟು ಸಕ್ಕರೆ ಸೇರಿಸಿ. ಈಗ ಇದು ಚೆನ್ನಾಗಿ ಕುದೀಲಿ. ರಸಮ್ ಹೀಗೆ ತೆಳು ಇರಬೇಕು. ರಸಮ್ಗೆ ಒಗ್ಗರಣೆ ಹಾಕುವ. ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಈಗ ಇದಕ್ಕೆ ಸ್ವಲ್ಪ ಇಂಗು ಸೇರಿಸುವ. ಒಗ್ಗರಣೆ ರೆಡಿ ಆಯಿತು. ರಸಮಿಗೆ ಸೇರಿಸುವ. ರಸಮ್ ರೆಡಿಯಾಗಿದೆ. ಈಗ ಬದನೆ ನುಗ್ಗೆಕಾಯಿ ಸಾಂಬಾರು ಮಾಡುವ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಕ್ಕ ತುಂಡು ಬೆಲ್ಲ, 1 ಚಿಕ್ಕ ಟೊಮೆಟೊ, ಆಮೇಲೆ 1 ಗೆಲ್ಲು ಕರಿಬೇವು ದಂಟಿನ ಸಮೇತ ಹಾಕಿ, ಮತ್ತು ಹುಳಿಗೆ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣಿನ ರಸ ಇಷ್ಟು ಹಾಕಿ ನೀರು ಕುದಿಲಿಕ್ಕಿಡಬೇಕು. ನೀರು ಕುದಿ ಬಂದ ನಂತರ ಬದನೆ ಮತ್ತು ನುಗ್ಗೆಕಾಯಿಯನ್ನು ಬೇಯಲಿಕ್ಕೆ ಹಾಕುವ. ಈಗ ಬದನೆಯನ್ನು 1 ಅರ್ಧ ಗಂಟೆ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಕಟ್ ಮಾಡಿ. ಈಗ ಇದು ಕುದಿ ಬರಲಿ. ಈಗ ಬದನೆಕಾಯಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡುವ. ಮಸಾಲೆಗೆ ಇಲ್ಲಿ 1 ಚಿಕ್ಕ ಕಪ್ಪಿನಷ್ಟು ತೆಂಗಿನ ತುರಿ, ಆದಷ್ಟು ಕಡಿಮೆ ತೆಂಗಿನಕಾಯಿ ಹಾಕಿ. ನೀವು ಟೀ ಸ್ಪೂನಲ್ಲಿ ಹಾಕುವುದಾದರೆ ಇದರಲ್ಲಿ 10 ಟೀ ಸ್ಪೂನಿನಷ್ಟಿದೆ ಅಷ್ಟೇ. ಆಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಟ್ಟುಕೊಂಡಿದ್ದೇನೆ. ಮೆಣಸು, 1 ಚಿಕ್ಕ ತುಂಡು ಈರುಳ್ಳಿ, 1-2 ಚಿಕ್ಕ ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಶಿನ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ.
ಈಗ ಇದು ಕುದಿ ಬಂದಿದೆ. ಇದಕ್ಕೆ ಕಟ್ ಮಾಡಿದ ಬದನೆ ಮತ್ತು ನುಗ್ಗೆಕಾಯಿಯನ್ನು ತೊಳೆದು ಹಾಕುವ. ಈಗ ಇದು ಬೇಯಲಿ. ಈಗ ಬದನೆ ಬೆಂದಿದೆ. ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸುವ. ಮಸಾಲೆ ನೈಸಾಗಿ ಗ್ರೈಂಡ್ ಆಗಬೇಕು. ಸ್ವಲ್ಪ ಮಿಕ್ಸಿ ತೊಳೆದು ನೀರು ಸೇರಿಸಿ. ತೆಳುವಾಗಿಯೇ ಇರಲಿ, ತುಂಬ ದಪ್ಪ ಇರುವುದು ಬೇಡ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಸಾಂಬಾರು ಕುದಿಯುವಷ್ಟು ಹೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡುವ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತೆಗೆದುಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಹಾಕುವ. ಸ್ವಲ್ಪ ಉದ್ದಿನಬೇಳೆ, ಇದು ಫ್ರೈ ಆಗಲಿ. ಈಗ ಬೆಳ್ಳುಳ್ಳಿ ಸೇರಿಸುವ. ಬೆಳ್ಳುಳ್ಳಿ ಕೆಂಪಗೆ ಕಾಯಬೇಕು. ಈಗ ಸ್ವಲ್ಪ ಕರಿಬೇವು ಮುರಿದುಬಿಟ್ಟು ಹಾಕಿ. ಒಗ್ಗರಣೆ ರೆಡಿಯಾಗಿದೆ. ಈ ಕಡೆ ಸಾಂಬಾರು ಕೂಡ ಕುದಿ ಬಂದಿದೆ. ಇದು ಸಾಕು. ಗ್ಯಾಸ್ ಆಫ್ ಮಾಡುವ. ಒಗ್ಗರಣೆ ಸೇರಿಸುವ. ಈಗ ಸಾಬುದಾನ ಮತ್ತು ವರ್ಮಿಸೆಲ್ಲಿದ್ದು ಪಾಯಸ ಮಾಡುವ. ಇಲ್ಲಿ ಒಂದು ಚಿಕ್ಕ ಕಪ್ಪಿನಷ್ಟು, ಅಂದರೆ ಈ ಕಪ್ಪಿನಲ್ಲಿಯೇ 1 ಕಪ್ಪಿನಷ್ಟು ಸಾಬುದಾನವನ್ನು ತೆಂಗಿನಕಾಯಿಯ ಹಾಲಿನಲ್ಲಿ ಅರ್ಧ ಗಂಟೆ ನೆನೆಸಿಟ್ಟುಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಸಾಬುದಾನಕ್ಕೆ ಅರ್ಧ ಕಪ್ ಇಲ್ಲಿ ವರ್ಮಿಸೆಲ್ಲಿ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ 1 ಚಿಕ್ಕ ತೆಂಗಿನಕಾಯಿಯ ಹಾಲು ಇದೆ. ಈಗ ಈ ತೆಂಗಿನಕಾಯಿಯ ಹಾಲಿಗೆ ನೆನೆಸಿಟ್ಟುಕೊಂಡ ಸಾಬಕ್ಕಿಯನ್ನು ಹಾಕಿ ಬೇಯಿಸಬೇಕು. ಮೊದಲಿಗೆ ಇದು ಚೆನ್ನಾಗಿ ಬೇಯಬೇಕು. ಬೆಂದ ನಂತರ ವರ್ಮಿಸೆಲ್ಲಿ ಸೇರಿಸುವುದು. ತಳ ಹತ್ತಲಿಕ್ಕೆ ಬಿಡಬೇಡಿ, ತಿರುಗಿಸುತ್ತಾ ಇರಿ. ಸಾಬಕ್ಕಿ ಹೀಗೆ ಬೆಂದು ದೊಡ್ಡದಾಗಬೇಕು. ಅನಂತರ ಈಗ ನಾವು ಫ್ರೈ ಮಾಡಿಟ್ಟುಕೊಂಡ ವರ್ಮಿಸೆಲ್ಲಿಯನ್ನು ಸೇರಿಸುವ. ನೀವು ಯಾವ ಕಪ್ಪಲ್ಲಿ ಸಾಬುದಾನ ತೆಗೆದುಕೊಳ್ತೀರೋ ಅದೇ ಕಪ್ಪಲ್ಲಿ ಅದರ ಅರ್ಧದಷ್ಟು ವರ್ಮಿಸೆಲ್ಲಿ ತೆಗೆದುಕೊಳ್ಬೇಕು. ಮತ್ತು ಈಗ 3/4 ಕಪ್ಪಿನಷ್ಟು ಇದರಲ್ಲಿಯೇ ಸಕ್ಕರೆ ಹಾಕಿದರೆ ಆಯಿತು. ಈಗ ವರ್ಮಿಸೆಲ್ಲಿ ಸ್ವಲ್ಪ ಇದರಲ್ಲಿ ಬೇಯಬೇಕು. ಚೆನ್ನಾಗಿ ಬೇಯಲಿ. ಈಗ 3/4 ಕಪ್ಪಿನಷ್ಟು ಸಕ್ಕರೆ ಸೇರಿಸುವ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೋಡಿಕೊಂಡು ಸೇರಿಸಿ. 3/4 ಕಪ್ಪಿನಷ್ಟು ಸಾಕಾಗ್ತದೆ. ತುಪ್ಪದಲ್ಲಿ ಫ್ರೈ ಮಾಡಿದ ಗೇರು ಬೀಜ ಮತ್ತು ದ್ರಾಕ್ಷಿ ಕೂಡ ಸೇರಿಸುವ. ಈಗ 1 ಚಿಟಿಕೆ ಉಪ್ಪು ಹಾಕಬೇಕು. ಸಕ್ಕರೆ ಕರಗಲಿ. ಬೇಕಿದ್ರೆ ಏಲಕ್ಕಿ ಪುಡಿ ಕೂಡ ಸೇರಿಸಬಹುದು. ಈಗ ಪಾಯಸ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡುವ.
ಈಗ ಬೇಬಿ ಕಾರ್ನ್ ಫ್ರೈ ಮಾಡುವ. ಇಲ್ಲಿ ನಾನು ಇದಕ್ಕೆ ಮಸಾಲೆಗೆ ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ವಿನೆಗರ್, ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ, ಉಪ್ಪು ಹಾಕಿ ಒಂದು ಗಂಟೆವರೆಗೆ ಇದನ್ನು ಇದರಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಫ್ರೈ ಮಾಡಲಿಕ್ಕೆ ಇದು ಅಕ್ಕಿ ರವೆ, ನೀವು ಬೇಕಿದ್ದರೆ ಬಾಂಬೆ ರವೆ ಕೂಡ ಯೂಸ್ ಮಾಡ್ಬೋದು. ಅಕ್ಕಿ ರವದಲ್ಲಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ಅದಕ್ಕೋಸ್ಕರ ಅಕ್ಕಿ ರವದಲ್ಲಿ ಮಾಡೋದು. ನೀವಿಲ್ಲಿ ಬೇಬಿ ಕಾರ್ನಿನ ಬದಲು ದೊಡ್ಡ ಮೆಣಸು ಕೂಡ ಫ್ರೈ ಮಾಡ್ಬೋದು. ಕ್ಯಾಪ್ಸಿಕಮ್ ಅಲ್ಲ, ಇನ್ನೊಂದು ದೊಡ್ಡ ಮೆಣಸು ಬರ್ತದೆ, ಅದರ ಬೀಜವನ್ನು ತೆಗೆದು ಸ್ವಲ್ಪ ಸೀಳಿಕೊಂಡು ಹೀಗೇನೆ ಮಸಾಲೆಯಲ್ಲಿ ಮುಳುಗಿಸಿ ಫ್ರೈ ಮಾಡ್ಬೋದು. ಈಗ ಇಲ್ಲಿ ಎಣ್ಣೆ ಕಾದಿದೆ, ಫ್ರೈ ಮಾಡುವ. ಹೀಗೆ ಅಕ್ಕಿ ರವದಲ್ಲಿ ಅದ್ದಿ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದು ಈಗ ರೆಡಿಯಾಗಿದೆ, ತೆಗೆಯುವ. ಈಗ ಚಪಾತಿ ಮಾಡುವ. ತವ ಬಿಸಿಯಾಗಿದೆ, ಚಪಾತಿ ಹಾಕುವ. ಇದಕ್ಕೆ ಎಣ್ಣೆ ಎಲ್ಲ ಸವರುದು ಬೇಡ, ತುಂಬ ಸಾಫ್ಟಾಗಿ ಹೀಗೆ ಉಬ್ಬಿ ಬರ್ತದೆ ಇದು. ಹೀಗೆ ಸ್ವಲ್ಪ ಡೈರೆಕ್ಟಾಗಿ ಗ್ಯಾಸಿನ ಮೇಲೆ ಹಿಡಿಯಿರಿ. ಈಗ ಮಜ್ಜಿಗೆ ರೆಡಿ ಮಾಡುವ. ಒಂದು ಚಿಕ್ಕ ತುಂಡು ಶುಂಠಿಯನ್ನು ಹೀಗೆ ಗ್ರೇಟ್ ಮಾಡಿ ಸ್ವಲ್ಪ. ಆಮೇಲೆ ಒಂದು ಚಿಕ್ಕ ಕಾಯಿ ಮೆಣಸು, ಇದನ್ನು ಕೂಡ ಹೀಗೇನೆ ಗ್ರೇಟ್ ಮಾಡಿ. ಇದನ್ನು ಮಜ್ಜಿಗೆಗೆ ಸೇರಿಸಿ, ಗ್ರೇಟ್ ಮಾಡಿದ ಶುಂಠಿ ಮತ್ತು ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ, ಉಪ್ಪು. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಿ. ಮಜ್ಜಿಗೆ ರೆಡಿ ಆಯಿತು. ವೆಜಿಟೇರಿಯನ್ ಥಾಲಿ ರೆಡಿಯಾಗಿದೆ. ಈಗ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತೇನೆ. ಅನ್ನ, ಚಪಾತಿ, ಬೇಬಿ ಕಾರ್ನ್ ಫ್ರೈ, ಆಮೇಲೆ ದಾಲ್ ಫ್ರೈ, ಉಪ್ಪಿನಕಾಯಿ, ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ, ಬೀನ್ಸ್ ಉಪ್ಪು ಕರಿ, ಟೊಮೆಟೊ ರಸಮ್, ಪಾಪಡ್, ಮಜ್ಜಿಗೆ, ಮೊಸರು, ಸಾಬಕ್ಕಿ ಮತ್ತು ವರ್ಮಿಸೆಲ್ಲಿದ್ದು ಪಾಯಸ, ಬದನೆ ನುಗ್ಗೆಕಾಯಿ ಸಾಂಬಾರ್. ಫ್ರೆಂಡ್ಸ್, ಈ ರೆಸಿಪಿ ಲೈಕ್ ಆದರೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ.